ಈ ಸಂಚಿಕೆಯಲ್ಲಿ ಅದು ಚರ್ಮ ರೋಗದ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಚರ್ಮ ರೋಗಗಳು ಯಾಕೆ ಕಾಣಿಸ್ಕೊಳ್ತವೆ, ಯಾವರಲ್ಲಿ ಹೆಚ್ಚು ಕಾಣಿಸ್ಕೊಳ್ತವೆ, ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅಥವಾ ಇದಕ್ಕೆ ನಾವು ಬಾರದಂತೆ ನಾವು ಪ್ರಿಕಾಷನನ್ನು ತಗೊಳ್ಳೋದು ಅತ್ಯಂತ ಸೂಕ್ತವ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ನನಗೆ ಪಾರಂಪರಿಕ ವೈದ್ಯನಾಗಿ ನನಗೆ ಗೊತ್ತಿರುವಂಥ ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಈ ಚರ್ಮ ರೋಗಗಳು ಅಂತಂದಾಗ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ನನ್ನ ಅನುಭವದಲ್ಲಿ ಪಿತ್ತ ಪ್ರಕೃತಿ ಜಾಸ್ತಿ ಇರುವಂಥವರಿಗೆ ಅಂತ. ಪಿತ್ತದೋಷ ಯಾರಲ್ಲಿ ಜಾಸ್ತಿ ಇರುತ್ತೋ ಅಥವಾ ಅಂಥವರಿಗೆ ಚರ್ಮ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಅಂತ. ಒಂದು ಅನುಭವದ ಪ್ರಕಾರ ಹೇಳಬೇಕು ಅಂತಂದರೆ, ಚರ್ಮ ರೋಗಗಳು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತವೋ ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಡಿಮೆ ಅಂತಕ್ಕಂಥದ್ದು. ಇದು ಸಾಕಷ್ಟು ಜನ ವೈದ್ಯರಿಗೂ ಕೂಡ ಈ ವಿಚಾರ ಗೊತ್ತಿರುತ್ತೆ. ಯಾಕಪ್ಪ ಅಂತಂದರೆ, ಯಾರ ದೇಹ ಟಾಕ್ಸಿನ್ಸನ್ನು, ವಿಷಕಾರಿ ಅಂಶಗಳನ್ನು ಬೇಗ ಹೊರಹಾಕುವ ಚೈತನ್ಯ ಇರೋದೋ ಅಂಥವರಿಗೆ ಬೇಗ ಚರ್ಮರೋಗಗಳು ಕಾಣಿಸ್ಕೊಳ್ತವೆ ಅಂತ. ಅಂದರೆ ಇದು ವೈಜ್ಞಾನಿಕವಾಗಿ ಅದೆಷ್ಟು ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ಇದೊಂದು ನಂಬಿಕೆ ಅಂತೂ ನಮ್ಮ ಪಾರಂಪರಿಕ ವೈದ್ಯರಲ್ಲಿ ಇದೆ. ನಾನು ನೋಡಿರೋವಂಥ ಮಟ್ಟಿಗೆ ಇದು ನಿಜವೂ ಕೂಡ ಹೌದು. ಸೊ ಹಾಗಾಗಿ ಒಂದು ಸಣ್ಣ ಖುಷಿ ವಿಚಾರ ಏನಪ್ಪ ಅಂತಂದರೆ, ಚರ್ಮರೋಗದ ಹೆಚ್ಚಿಗೆ ಬಳಲ್ತಾ ಇರ್ತಕ್ಕಂಥವ್ರು ಹೃದಯ ಚೆನ್ನಾಗಿರುತ್ತೆ, ಸೇಫ್ ಆಗಿದೆ ಅಂತ ಅವರು ಅಂದ್ಕೊಳ್ಬೋದು. ಸೊ ಅದರ ಜೊತೆಗೆ ಅಶುದ್ಧತೆ ಅಂತ, ಸ್ನಾನ ಸರಿಯಾಗಿ ಮಾಡ್ಕೊಳ್ದಿರೋದು, ನಮ್ಮನ್ನು ನಾವು ಶುಚಿಯಾಗಿ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಎರಡೂ ನಾವಿಲ್ಲಿ ಶುದ್ಧತೆಯನ್ನು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಬೆಳಗಾಗಿ ಎದ್ದುಬಿಟ್ಟು ಮೇಲ್ಗಡೆ ಬರೀ ಸೋಪ್ ಹಾಕ್ಕೊಂಡು ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ಸೊ ಚೆನ್ನಾಗಿದ್ದುಬಿಟ್ರೆ ಮಾತ್ರ ಸಾಕಾಗೋದಿಲ್ಲ. ಆಂತರಿಕವಾಗಿ ದೇಹವನ್ನು ಶುದ್ಧಿಗೊಳಿಸುವ ಕೆಲಸ ಮಾಡಬೇಕು. ಅಲ್ಲೇನಾಗಬೇಕು ಅಂತಂದರೆ, ನಮ್ಮ ಉದರ ಶುದ್ಧಿ ಆಗಬೇಕು. ಸೊ ನಮ್ಮ ಹೊಟ್ಟೆಯನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರೋ, ಡೈಜೆಸ್ಟಿವ್ ಸಿಸ್ಟಮನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರೋ, ನಿಮ್ಮ ಬಾಹ್ಯ ಆರೋಗ್ಯವೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ಒಂದು ಮೂಲ ವಿಚಾರ. ಹೊಟ್ಟೆಯಲ್ಲಿ ಕ್ರಿಮಿಗಳು ಜಾಸ್ತಿ ಆದಂಗೆ ಅದು ವಿಕಾರತೆ ಚರ್ಮದ ಮೇಲೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈಗ ಸರ್ವೇ ಸಾಮಾನ್ಯವಾಗಿ ಈ ಮೊಡವೆಗಳೆಲ್ಲ ಮುಖದಲ್ಲಿ ಬಂತು ಅಂತಂದರೆ, ಸೊ ಏನು ಮಾಡ್ತಾರೆ ಅಂತಂದರೆ, ಅಂಥ ಮಕ್ಕಳಿಗೆ ಹೊಟ್ಟೆ ಶುದ್ಧಿ ಮಾಡುವಂಥ ಕೆಲಸ ಮಾಡಿಸ್ತಾರೆ ಕೆಲವರು ಪಾರಂಪರಿಕ ವೈದ್ಯರು. ಸೊ ಆವಾಗ ಆಟೋಮೆಟಿಕಲಿ ಆ ಮೊಡವೆಗಳ ವಿಕಾರತೆ ಕಡಿಮೆ ಆಗುತ್ತೆ. ಸೊ ಹಾಗೆ ನಾವೇನು ಮಾಡಬೇಕು, ಹೊಟ್ಟೆಯನ್ನು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಂತಂದರೆ, ನಾವು ಒಳ್ಳೆಯ ಆಹಾರವನ್ನು, ಒಳ್ಳೆಯ ನೈಸರ್ಗಿಕವಾದ ಆಹಾರವನ್ನು ದೇಹಕ್ಕೆ ನಾವು ಹೆಚ್ಚು ಕೊಡೋದಾದರೆ ಖಂಡಿತವಾಗಿಯೂ ನಮ್ಮ ಚರ್ಮದ ಕಾಂತಿಯೂ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಚರ್ಮ ವ್ಯಾಧಿಗಳು ಕೂಡ ನಮ್ಮನ್ನು ಬಾಧಿಸೋದು ಕಡಿಮೆ ಆಗುತ್ತೆ ಅಂತ. ಸೊ ಹಾಗಾದರೆ ನಾವು ಸರಿಯಾಗಿ, ಆಮೇಲೆ ಇನ್ನೂ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಇವತ್ತಿನ ಏನು ನಾವು ಸೋಪ್ಗಳನ್ನು ಬಳಸ್ತಾ ಇದ್ದೀವಿ, ಶಾಂಪೂಗಳನ್ನು ಬಳಸ್ತಾ ಇದ್ದೀವಿ, ಸೊ ಬಾಹ್ಯವಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ನಾವು ಥಿಂಗ್ಸನ್ನು ಬಳಸ್ತಿದ್ದೀವೋ, ಸೊ ಅವುಗಳಲ್ಲಿ ಕೆಮಿಕಲ್ಸ್ ರಿಯಾಕ್ಷನ್ಸ್ ಕೂಡ ಆಗುತ್ತೆ, ಅದರಿಂದನೂ ಕೂಡ ಚರ್ಮ ರೋಗಗಳು ಬರುತ್ತೆ. ಸೊ ಹಾಗಾಗಿ ಪಿತ್ತ ಪ್ರಕೃತಿಯನ್ನು ಕಡಿಮೆ ಮಾಡಿಕೊಂಡು ನಾವು ಹೊಟ್ಟೆಯನ್ನು ನೀಟಾಗಿ ಇಟ್ಕೊಂಡ್ರೆ ಅಲ್ಲಿ ನಮಗೆ ಈ ಚರ್ಮ ರೋಗಗಳಿಗೆ ಮೂಲ ಕಾರಣ ಇದಾಗಿರುತ್ತೆ. ಏನೆಲ್ಲ ನಮಗೆ ಲಕ್ಷಣಗಳು ಕಾಣಿಸ್ಕೊಡ್ತದೆ ಚರ್ಮ ರೋಗಗಳು ಬಂದಾಗ, ಟಾಕ್ಸಿನ್ಸ್ ಜಾಸ್ತಿ ಆದಾಗ ಒಳಗಡೆ ಅಂತಂದರೆ, ಒಂದು ಸಣ್ಣ ಸಣ್ಣ ಗುಳ್ಳೆಗಳು ದೇಹದಲ್ಲೆಲ್ಲ ಕೆಂಪು ಗುಳ್ಳೆಗಳಾಗೋದಿರ್ಬೋದು, ಅಥವಾ ನಾವು ಬಟ್ಟೆಯನ್ನು ಉಟ್ಕೊಂಡಂಥ ಜಾಗದಲ್ಲಿ, ಈಗ ಅಂಡರ್ವೇರ್ಗಳನ್ನು ಹಾಕ್ಕೊಂಡಿರ್ತೀವಿ ಅಥವಾ ಪ್ಯಾಂಟ್ ಹಾಕ್ಕೊಂಡಿರ್ತೀವಿ, ಅಂಥ ಜಾಗಗಳಲ್ಲಿ ಕಂಕಳಲ್ಲಿ ಅಲ್ಲೆಲ್ಲ ಉರಿ ಬರುವಂಥದ್ದು, ಸಣ್ಣ ಸಣ್ಣ ನೀರು ಗುಳ್ಳೆಗಳಾಗುವಂಥದ್ದು ಈ ಥರ ಆಗಿರುತ್ತೆ. ಇನ್ನು ಗಜಕರ್ಣ ಆಗುತ್ತೆ, ಇನ್ನು ಸೋರಿಯಾಸಿಸ್ ಅಂತ ಆಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಪಿತ್ತ ಪ್ರಕೃತಿಯ ಅತಿಯಾದಾಗ ಜಾಸ್ತಿ ನಮ್ಮಲ್ಲಿ ಕಾಣಿಸ್ಕೊಡುವಂಥದ್ದು. ನನ್ನ ಕೇಂದ್ರಕ್ಕೆ ಬಂದವರಿಗೆ ನಾನು ನಾಡಿ ಪರೀಕ್ಷೆ ಮಾಡುವಾಗ ನೋಡ್ತೇನೆ, ಸರ್ವೇ ಸಾಮಾನ್ಯವಾಗಿ ಚರ್ಮ ರೋಗ ವಿಕಾರತೆಯಿಂದ ಬರುವಂಥವ್ರಿಗೆ ಎಲ್ಲರಿಗೂ ಅಷ್ಟೇ ಪಿತ್ತ ತುಂಬ ವೃದ್ಧಿಯಾಗಿರುತ್ತೆ. ಪಿತ್ತ ಫಸ್ಟ್ ಪ್ಲೇಸಲ್ಲಿ ಇರುತ್ತೆ ಅವರಿಗೆ. ವಾತ, ಪಿತ್ತ, ಕಫ ಇವುಗಳನ್ನು ನಾವು ನಾಡಿ ಪರೀಕ್ಷೆಯಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಲೇಸ್ ಅಂತ ನಾವು ಬೈಫರ್ಕೇಷನ್ ಮಾಡ್ಕೊಂಡು ಚೆಕ್ ಮಾಡೋವಂಥ ಅನುಭವಿ ವೈದ್ಯರುಗಳು ಮಾಡ್ತಾರೆ ಅದನ್ನು. ಅದನ್ನು ನಾವು ಮಾಡಿದಾಗ ಎಲ್ಲರಿಗೂ ಫಸ್ಟ್ ಪ್ಲೇಸಲ್ಲೇ ಇರುತ್ತೆ. ಯಾರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅಂಥವರು ಬದಲಾವಣೆಗೆ ರೆಡಿ ಇರಬೇಕು, ಮಾನಸಿಕವಾಗಿ ಅವರು ರೆಡಿ ಇರಬೇಕು. ಒಂದು ಆಹಾರವನ್ನು ಬದಲಾಯಿಸಬೇಕು, ಅವರ ಜೊತೆಗೆ ಚಟುವಟಿಕೆಗಳನ್ನು ಬದಲಾಯಿಸಬೇಕು, ಮತ್ತು ನಾವು ಹೇಳೋದನ್ನು ಫಾಲೋ ಮಾಡಬೇಕು. ಪಥ್ಯ ತುಂಬ ಇಂಪಾರ್ಟೆಂಟು. ಗುಣ ಆಗುವವರೆಗೆ ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತೆ, ಹೊರಗಿನ ಎಣ್ಣೆ ತಿಂಡಿಗಳನ್ನು ತ್ಯಜಿಸಬೇಕಾಗುತ್ತೆ, ಒಳ್ಳೆಯ ನೈಸರ್ಗಿಕವಾದ ಎಣ್ಣೆಯನ್ನು ಮನೆಯಲ್ಲಿ ತುಪ್ಪವನ್ನು ಸೇವನೆ ಮಾಡಬೇಕಾಗುತ್ತೆ. ಕೆಲವೊಂದು ಪಥ್ಯಗಳನ್ನು ಅನುಸರಿಸಬೇಕಾಗಿ ಬರುತ್ತೆ. ಅದನ್ನು ನಾವು ಡೀಟೇಲ್ ಆಗಿ ಕೂಲಂಕುಷವಾಗಿ ಅವರ ಯಾರಿಗೆ ಅವಶ್ಯಕತೆ ಇದೋ ಅಂಥವ್ರಿಗೆ ತಿಳಿಸ್ಬೋದು. ಇನ್ನು ಮನೆಯಲ್ಲಿ ನೀವೇನು ಮಾಡ್ಕೊಳ್ಬಹುದು ಅಂತಾದರೆ, ನಿಮಗೇನಾದ್ರೂ ತಕ್ಷಣಕ್ಕೆ ನಮಗೆ ಗಂಧೆಗಳು ಬರ್ತಾ ಇದೆ, ಪಿತ್ತದ ಗಂಧೆಗಳು ಜಾಸ್ತಿ ಆಗಿದೆ, ಆ ಥರ ಎಲ್ಲ ಆಗಿದೆ ಅಂತಾದಾಗ ನೀವೇನು ಮಾಡ್ಬೋದು ಅಂದರೆ, ಅಡಕೆ ಪಟ್ಟೆ ಎಲ್ರಿಗೂ ಗೊತ್ತು.
ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನಗಳಿಗೆ ಅಡಿಕೆ ಪಟ್ಟೆ ತುಂಬ ಸುಲಭವಾಗಿ ಸಿಗುವಂಥದ್ದು. ಅಂಥದ್ದನ್ನು ಏನು ಮಾಡೋದು, ತೊಗೊಂಡು ಬರೋದು. ಅಡಿಕೆ ಪಟ್ಟೆ ಸಿಕ್ಕಿಲ್ವಾ, ನೀವು ತೆಂಗಿನ ಚಿಪ್ಪು, ಕೊಬ್ಬರಿ ತೆಗೆದಾಕಿರುವಂಥ ಚಿಪ್ಪನ್ನು ತಂದು ಅದನ್ನು ಬೆಂಕಿಯಲ್ಲಿ ಬೇಯಿಸಬೇಕು. ಕರ್ಕಲು ಬರುತ್ತದು, ಕರ್ಕಲನ್ನ ಎತ್ತಿಟ್ಕೋಬೇಕು. ಆ ಕರ್ಕಲ್ ಜೊತೆಗೆ ನೀವೇನು ಮಾಡಬೇಕು, ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಕೊಬ್ಬರಿ ಎಣ್ಣೆ ಜೊತೆ ಅದನ್ನು ಮಿಕ್ಸ್ ಮಾಡಿ ಇಡೀ ದೇಹಕ್ಕೆ ಅಪ್ಲೈ ಮಾಡಬೇಕು. ಅದ್ರ ಜೊತೆಗೆ ನೀವೇನು ಮಾಡ್ಬೋದು, ಸ್ವಲ್ಪ ಪಚ್ಚ ಕರ್ಪೂರವನ್ನು ಆ್ಯಡ್ ಮಾಡ್ಬೋದು. ಅಪ್ಲೈ ಮಾಡಿ ಸ್ನಾನ ಮಾಡಿಸ್ತಾ ಬಂದರೆ ಹೊರಗಿನಿಂದ ಅದೊಂದು ಚಿಕಿತ್ಸೆ ಆಗುತ್ತೆ. ಇನ್ನು ಒಳಗಡೆಗೆ ಏನು ಮಾಡ್ಬೋದಪ್ಪ ಅಂತಂದರೆ, ನಾವು ಬೆಳಗ್ಗೆ ಕೂಡ ಒಂದು 5 ರಿಂದ 10 ಬೇವಿನ ಎಲೆಯನ್ನು ತರುವಂಥದ್ದು. ಬೇವಿನ ಎಲೆ ತಂದು ಕೃಷ್ಣ ತುಳಸಿಯನ್ನು ತಗೊಂಡು ಬಂದು, ಸೊ ಈ ಕೃಷ್ಣ ತುಳಸಿ ಮತ್ತು ಇದೆರಡನ್ನೂ ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸಿ, ಅದಕ್ಕೆ ನಾವೇನು ಮಾಡ್ಬೋದು, ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಲವಂಗವನ್ನು ಹಾಕಿ ಕುದಿಸಿ ಇಳಿಸ್ಕೊಂಡು, ಸೊ ಅದಕ್ಕೆ ನೀವೇನು ಮಾಡ್ಬೋದು, ಸ್ವಲ್ಪ ಬೆಲ್ಲವನ್ನು ಸೇರಿಸ್ಬೋದು ಅಥವಾ ಜೇನುತುಪ್ಪದ ಜೊತೆಗೆ ಸೇವನೆ ಮಾಡ್ಬೋದು. ತಣ್ಣಗಾದ್ಮೇಲೆ ಜೇನುತುಪ್ಪವನ್ನು ಹಾಕಬೇಕು. ಯಾವಾಗಲೂ ಬಿಸಿ ಇರುವಂಥ ಪದಾರ್ಥಗಳ ಜೊತೆ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡಬಾರ್ದು. ಸೊ ಇದೂ ಕೂಡ ಏನು ಮಾಡುತ್ತೆ, ಇಮ್ಯುನಿಟಿ ಪವರನ್ನು ಒಳಗಡೆಯಿಂದ ಚೆನ್ನಾಗಿ ಮಾಡುತ್ತೆ. ಕರಳಲ್ಲಿ ಇರುವಂಥ ಕ್ರಿಮಿಗಳನ್ನು ಬೇಗ ನಾಶ ಮಾಡುತ್ತೆ. ಸೊ ನಾಶ ಮಾಡಿ ಅವರಿಗೆ ಪರಿಹಾರವನ್ನು ಕೊಡುತ್ತೆ. ಸೊ ಇನ್ನೊಂದೇನಪ್ಪ ಮಾಡ್ಬೋದು ಅಂತಂದರೆ, ಹಳ್ಳಿಗಳ ಕಾಡಿನ ಜನಗಳಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಕಗ್ಗಲಿ ಗಿಡ ಅಂತ ನಾವು ಹೇಳಿದ್ವಿ, ಖದಿರ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಕಗ್ಗಲಿ ಗಿಡ ಅಂತ ಹಳ್ಳಿಗಾಡಿನ ಜನ ಹೇಳುವಂಥದ್ದು. ಈ ಗಿಡದ ಚಕ್ಕೆಯನ್ನು ತರಬೇಕು. ಚಕ್ಕೆಯನ್ನು ತಂದು ಅದನ್ನು ಏನು ಮಾಡಬೇಕು, ಪೌಡ್ರು ಮಾಡಿಕೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ, ಆ ಕಷಾಯದ ಜೊತೆಗೆ ಸ್ವಲ್ಪ ಸಾವಯವ ಬೆಲ್ಲವನ್ನು ಹಾಕಿ ಸೇವನೆ ಮಾಡ್ತಾ ಬಂದರೆ ಬೆಳಗ್ಗೆ ಮತ್ತು ರಾತ್ರಿ ಖದಿರಾರಿಷ್ಟ ಅಂತ ನೀವು ಅಂಗಡಿಗಳಲ್ಲಿ ನಿಮಗೆ ಒಂದು ಇದೇ ಸಿಕ್ಕುತ್ತೆ, ಏನೋ ಸಿರಪ್ ಕೂಡ ಮಾಡಿರ್ತಾರೆ ಆಯುರ್ವೇದ ಪಂಡಿತರುಗಳು. ಅದನ್ನಾದರೂ ಸೇವನೆ ಮಾಡ್ಬೋದು ಅಥವಾ ಇದನ್ನು ತಂದಾದರೂ ಸೇವನೆ ಮಾಡ್ಬೋದು. ನಮ್ಮ ಕೇಂದ್ರದಲ್ಲೂ ಕೂಡ ಇಂತಹ ಉತ್ಪನ್ನಗಳ ಅವಶ್ಯಕತೆ ಇದ್ದವರು ಬಂದು ತೆಗೆದುಕೊಳ್ಬೋದು. ಇವೆಲ್ಲವೂ ಕೂಡ ಉತ್ಪನ್ನಗಳು ಸಿಗ್ತವೆ. ತಾವು ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ತೀವ್ರತೆ ಜಾಸ್ತಿ ಇರತಕ್ಕಂಥವರು ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ಸೊ ಇಲ್ಲವಂದರೆ ನೀವು ಮನೆಯಲ್ಲೇ ಕೂಡ ಇವುಗಳನ್ನು ಮಾಡಿ ಪ್ರಯತ್ನ ಮಾಡಿ ಸೊ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಅಂತ ತಿಳಿಸ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಸೊ ಮುಂದಿನ ಎಪಿಸೋಡಲ್ಲಿ ಇನ್ನೊಂದಷ್ಟು ಆರೋಗ್ಯದ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಧನ್ಯವಾದಗಳು.